ಈ ತಿಥಿ ಕಾರ್ಯಕ್ರಮಕ್ಕೆ ಸದ್ಗತಿಗೆ ಶಿವಗಣಾರಾಧನೆಗೆ ಹಾಲು ತುಪ್ಪವನ್ನೇ ಹಾಕ್ತೇವೆ ನಾವು. ಹಾಲು ತುಪ್ಪ ಎರಿಯೋದು ಒಂದು. ಯಾಕೆ ಹಾಲು ತುಪ್ಪ ಅಂದರೆ ಅದಕ್ಕೊಂದು ಕಾರಣ ಇದೆ. ಹಾಲಿನಂತೆ ಹುಟ್ಟಿದ ಮಾನವನ ಬದುಕು ತುಪ್ಪದಂತೆ ಕೊನೆಯಾಗಬೇಕ್ರಿ. ಹಾಲಿನ ಆಯಸ್ಸು ಒಂದು ದಿವಸ ಕೆಟ್ಟೋಗ್ತದೆ. ಅದೇ ಸ್ವಲ್ಪ ಮಜ್ಜಿಗೆ ಹಾಕಿ ಹೆಪ್ಪಾಕಿ ಮೊಸರು ಮಾಡಿದ್ರೆ 1-2 ದಿವಸ ಇಟ್ಕೋಬೋದು. ಅದೇ ಮೊಸರು ಕಡಿದು ಮಜ್ಜಿಗೆ ಮೇಲೆ ಮಾಡಿ ಬೆಣ್ಣೆ ತೆಗೆದ್ರೆ ಆ ಮಜ್ಜಿಗೆ ಒಳಗೆ ತೇಲು ಬಿಟ್ಟು ಬೆಣ್ಣೆ 1 ವಾರ ಇರ್ತದೆ ನೋಡ್ರಿ. ಅದೇ ಬೆಣ್ಣೆ ತೆಗೆದು ಕಾಯಿಸಿ ತುಪ್ಪ ಮಾಡಿ ವರ್ಷಾನುಗಟ್ಟಲೆ ಬರ್ತದೆ ಬಾಳಕ್ಕೆ. ಹಂಗೆ ಜೀವನ ರೀ. ಹುಟ್ಟಿದಾಗ ಜ್ಞಾನ ಇಲ್ಲ, ಬರೀ ಮಗ್ಧತೆ, ಈ ಜಗತ್ತು ಗೊತ್ತಿಲ್ಲ, ಹಂಗಿರ್ತೀವ ನಂಗೆ. ಆಮೇಲೆ ಗೊತ್ತಾಯ್ತದ ನಮ್ಮಪ್ಪ ನಮ್ಮವ್ವ ನಮ್ಮ ಮಾವ ನಮ್ಮ ಅತ್ತೆ ಅಂತ. ಅದು ಮೊಸರು ನಂಗೆ. ಆಮೇಲೆ ಕಡಿದು ಸಂಸಾರ ಅನ್ನೋ ಬವಕ್ಕೆ ಬಿದ್ದು ಬೆಣ್ಣೆ ಹಾಕ್ತೀವ್ರಿ. ಬರೀ ಬೆಣ್ಣೆ ಆದ್ರೆ ಆಗೋದಿಲ್ಲ. ಕಷ್ಟವೆಂಬ ಕುಲುಮೆಯಲ್ಲಿ ಕಾದ ತುಪ್ಪ ಆಗ್ಬೇಕು ನಮ್ಮ ಬದುಕು. ಈ ಮನುಷ್ಯ, ಈ ವ್ಯಕ್ತಿ ಇನ್ನೊಂದು 8 ದಿವಸ ನಮ್ಮೂರಲ್ಲಿ ಇರಬೇಕು ಅನ್ನಿಸ್ಕೋಬೇಕು. ಶವ ಹೊತ್ಕೊಂಡು ಹೋಗುವಾಗ ಜಗಲಿ ಕಟ್ಟೆ ಮೇಲೆ ಕುಳಿತ ತಾಯಿ, ಅಯ್ಯೋ ಈ ಪುಣ್ಯಾತ್ಮ ಇನ್ನು 3 ದಿನ ಇದ್ದಿದ್ರೆ ಆಗೋದಲ್ಲಪ್ಪ, ಹೊಟ್ಟೋಗ್ಬಿಟ್ನಲ್ಲ ಅಂದರೆ ಸ್ವರ್ಗಕ್ಕೆ ಒಯ್ತಾವ್ರೆ ಅಂತ. ಅವ್ನು ಮುಂದಕ್ಕೆ ಹೋಯ್ತಲೆ ಇಂಚರ್ ಬಿಡಿ ಸೇದ್ಕೊ ಹೋಗೋನು, ಇನ್ಮೇಲೆ ಯಾರು ನಮ್ಮೂರು ನೆಮ್ಮದಿಯಾಗಿರ್ತದೆ ನಡಿಯಪ್ಪ ಅಂದರೆ ಅಲ್ಲಿಗೆ ನರಕಕ್ಕೆ ಒಯ್ತಾವನೆ ಅಂತ. ಬಾಯಿ ಬಿಟ್ಟು ಹೇಳ್ಕತ್ತಾರು ಮನ್ಸೆಲ್ಲರು ಅನ್ಕತ್ತಾರ್ರಿ. ಹೊರ ಜಗತ್ತಿಗೆ ಮಾತಾಡಲೇಬೇಕು, ಹೊಗಳಲೇಬೇಕು, ಹೊಗಳ್ತಾರೆ, ಎಲ್ಲರೂ ಹೊಗಳ್ಬೇಕು. ಅದರಲ್ಲೂ ನಾನಂತೂ ಗ್ಯಾರಂಟಿ ಹೊಗಳ್ಬೇಕು. 12 ಕೊಲೆ ಮಾಡಿ ಸತ್ರು ಊರುಗಳೇನು ಹೋದ ಅಂತಲೇ ಅನ್ಬೇಕು. ನಾನು ಬಿಡಿ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಸತ್ತ ಮೇಲೆ ದೇವ್ರ ಸಮಾನ ಅಂತಂಗೆ ಅಂತೀವಿ. ಮಾಡಿ ಸತ್ತೋರ್ನು ಹೇಗೆ ಮರೆಯಲಿ ಹಣ್ಣು ಅಂತಲೇ ಬಿಡ್ಕತ್ತೀವಿ ನಾವು. ಆದರೆ ನಾನು ಎಲ್ಲಿಂದೋ ಬಂದಿದ್ದೀನಿ ಈ ಗ್ರಾಮಕ್ಕೆ, ನಮಗೆ ಗೊತ್ತಿಲ್ಲ. ನೀವು ಯಾರನ್ನಾದ್ರೂ ವ್ಯಕ್ತಿನ ಹತ್ರದಿಂದ ನೋಡಿರ್ತೀರಿ. ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರುವಂಗೆ ಅಥವಾ ಹೃದಯ ಭಾರ ಆಗುವಂಗೆ ಆ ವ್ಯಕ್ತಿಯ ಮರಣ ಘಟಿಸಿದ್ರೆ ಅಲ್ಲಿಗೆ ಅವರ ಬದುಕು ಎಷ್ಟು ಚಂದವಾಗಿತ್ತು ಅಂತ ನಾವೆಲ್ಲರೂ ಕೂಡ ಲೆಕ್ಕ ಹಾಕ್ತೀವಿ. ಆದ್ರಿಂದ ಹಾಲಿನಂತೆ ಹುಟ್ಟಿದ ಮಾನವನ ಬದುಕು ತುಪ್ಪದಂತೆ ಕೊನೆಯಾಗಬೇಕು. ತುಪ್ಪದಂತೆ ಕೊನೆಯಾಗ, ಅದಕ್ಕೆ ನಾವು ನಮ್ಮ ಭಾಗದಲ್ಲಿ ಹಾಲು ತುಪ್ಪ, ಏನು ಅವ್ರಿಗೆ ಕಾರ್ಯ ಹಾಲು ತುಪ್ಪ ಅಂತೀವಿ. ಹಾಲು ತುಪ್ಪವನ್ನೆರೆದು ಇವತ್ತು ಮುಕ್ತಿಯ ಪಥದತ್ತ ಅವ್ರು ಸಾಗಲಿ ಅಂತ ನಾವು ಬಯಸ್ತೇವೆ.